ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಅಯ್ಯೋ ಕೊಟ್ಟೆ ನೀ ಸೀನಾ ಸ್ಪೀಡ್ಗ ಮೂಗ್ಲಿ ಮುನ್ಸಿಪಾಲ್ಟಿ ಪೈಪ್ ಇಟ್ಕೊಂಡಿದ್ರೆ ಕಟ್ಕೊಂಡ್ರ ಕಸ ಎಲ್ಲ ಕಿತ್ಕೊಂಡು ಆಚೆಗೆ ಬಂದ್ಬಿಡೋದು. ನನ್ನ ಮುಂದೆ ಒಂಟಿ ಸಿನ್ಬೇಕಾ? ಯಾರು ಬೈತಾ ಇದ್ರಿ? ನಿಮ್ ನಂಟ್ರಗ ಅಯ್ಯೋ ಯಾವನ ಪಟ್ಟದ ನನ್ನ ಮುಂದೆ ಒಂಟಿ ಸಿನ್ಬಿಟ್ಟು ಕಮ್ಮೆ. ನಮ್ ಚಿಬ್ಬು ನಂಜುಂಡೇಶ್ವರ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಒಂಟಿ ಸೀನ್ ಬಂದ್ರೆ ಅನಿಷ್ಟ ಅಂತೆ. ಬರೀ ಖುಷಿ ಕುತ್ಕೊಂಡು ಹೋಗುರಂತೆ. ಆಮೇಲೆ ಪುಟ್ಮದಿ ನಾಯೇನ್ ನನ್ನ ಮಗನಿಗೆ ಹೆಣ್ಣು ನೋಡಕ್ ಹೋಯ್ತಾ ಇದ್ದಾನ. ಬಾಬಣ್ಣ ಏನ್ ಮಾತು ಅಂತ ಆಡಿರಿ, ಹೆಣ್ಣೋಡಕ್ಕೆ ನಮ್ಗೇನ್ ಮಗ ಅವನ. ನಿಮ್ಮಂತೂ ಮಾಡಿದ್ರೆ ಗಣೇಶನೋ ಲಕ್ಷ್ಮಿನೋ ಕೂರ್ಸ್ಬೋದಾಗಿತ್ತು. ಬ್ಯಾಡ ಬ್ಯಾಡ, ನಮ್ ಬಾಬು ದೊಡ್ಡವನ್ 4 ಗಂಟೆ ಯಾರನ್ನೂ ಕೂರ್ಸೋದ್ ಬೇಡ. ಇವಳಿಗೇನು ಗೊತ್ತು, ಟೈಮ್ ಬಂದ್ರೆ ಬ್ಯಾಡ ಬ್ಯಾಡ ಅಂದ್ರು ಅದಾಗಿದ್ದ ಅದೇ ಕೂತ್ಕತ್ತದ. ಮಧುರ ಅವ್ರೆ, ಆಫ್ ಕೋರ್ಸ್ ಸ್ವೀಟ್ ಹಾರ್ಟ್, ಅದನ್ನೆಲ್ಲ ಮರೆಯಕ್ಕಾಗುತ್ತಾ? ಯು ಮೈ ಡಾರ್ಲಿಂಗ್. ಶಂಕರೇಶ್ವರ, ಯಾರಿಗೆ ಸ್ವೀಟ್ ಆಟು ಅಂತವ್ರಲ್ಲಪ್ಪ. ನಾನಿನ್ನ ಎಷ್ಟು ಇಷ್ಟಪಡ್ತೀನಿ ಗೊತ್ತಾ? ನಾನಿನ್ನ ಇಷ್ಟಪಡೋಷ್ಟು ಇಡೀ ಪ್ರಪಂಚದಲ್ಲಿ ಯಾರು ಅಷ್ಟು ಇಷ್ಟಪಡಕ್ ಸಾಧ್ಯನೇ ಇಲ್ಲ. ಓ ಮೈ ಗಾಡ್, ನೀನು ಅಷ್ಟೊಂದು ನೆನಪಿಸ್ಕೋತೀಯಾ? ನಂಗೂ ಅಷ್ಟೇ, ನಿನ್ನ ನೆನಪು ಸದಾ ಕಾಡ್ತಾನೆ ಇರುತ್ತೆ. ನಿನ್ನ ಮಾತು, ನಿನ್ನ ತುಂಟತನ ಇದ್ಯಾವುದನ್ನು ಮರೆಯೋಕ್ಕೆ ಆಗಲ್ಲ. ಐ ಲವ್ ಯು. ಮುದ್ದು ಬೆಣ್ಣೆ ಮುರ್ಕೋ. ಮುದ್ದು ಮರಿ ಬೆಣ್ಣೆ ಮುರ್ಕ. ನೀನು ಅಮೆರಿಕೆಯಿಂದ ಬರ್ತಾ ಇರೋದಕ್ಕೆ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆ ಖುಷಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಎಂತ ಆ ಕ್ಷಣ ನೆನೆದರೆ ತಲ್ಲಣ. ಕೊಂಗಳಿ ಮಲ್ಲಪ್ಪ, ಮಧುರವ್ರು ಯಾರ ಅಮೇರಿಕದವ್ರನ್ನ ಇಷ್ಟಪಡ್ತಾರ ನಂಗದ. ಇದು ನೋಡಕ್ಕೆ ನಮ್ ಬದುಕಿರ್ಬೇಕಾ? ಈಗಲೇ ಹೋಗಿ ಚಿಕ್ಕೋಳ ಡ್ಯಾಮ ಬಿದ್ಕತ್ತೀನಿ. ನೀನು ಅಷ್ಟೊಂದು ದಪ್ಪ ಆಗಿದ್ಯಾ? ಹಾಗಿದ್ರೆ ನಿನ್ನ ಗುರ್ತು ಹಿಡಿಯೋದು ತುಂಬಾ ಕಷ್ಟ. ಜಾನಿಗೆ ವಿಷಯ ಗೊತ್ತಾದ್ರೆ ಆಶ್ಚರ್ಯ ಪಡ್ತಾರೆ. ಯಾಕಂದ್ರೆ ಯಾವಾಗ್ಲೂ ನಿನ್ನ ತೆಂಗಿನ ಕಡ್ಡಿ ಅಂತ ರೇಗಿಸ್ತಾ ಇದ್ರು ಅಲ್ವಾ? ನೀನ್ ಬರ್ತಿರೋ ವಿಷಯ ಕೇಳಿದ್ರೆ ನನ್ಕಿಂತ ಅವರೇ ಜಾಸ್ತಿ ಖುಷಿ ಪಡ್ತಾರೆ. ಈ ವಿಷಯ ಅವ್ರಿಗೆ ಹೇಳೋದ್ ಬೇಡ್ವಾ? ಸರ್ಪ್ರೈಸ್ ಆಗಿರ್ಲಿ ಅಂತನಾ? ಓಕೆ ಓಕೆ ಡನ್. ಓಕೆ ಬಾಯ್, ಲವ್ ಯು, ಟೇಕ್ ಕೇರ್. ಪುಟ್ಮಲ್ಲಿ ಅವ್ರೆ, ಹೀಗೆ ಎಲ್ಲಾ ತರಕಾರಿಗಳನ್ನು ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕು. ಮಾಡೋದ್ರಿಂದ ಬೇಯಿಸೋದಕ್ಕೆ ಈಸಿ ಆಗುತ್ತೆ. ಸರಿ ಸರಿ. ಅದು ಹೇಗೆ ಅಂದ್ರೆ, ವಿರಹ ವೇದನೆಯಿಂದ ಕಾಯ್ತಾ ಇರೋ ಪ್ರೇಮಿಗೆ ಒಂದು ಗುಟುಕು ಅಮೃತ ಸಿಕ್ತಾಗೆ ಆಮೇಲೆ ತನ್ನ ಪ್ರೇಮಿಗೆ ಪ್ರೀತಿಯ ಅಮೃತ ಸಿಂಚನ ಮಾಡಬೇಕು. ನಾ ಕೇಳೋದು ಪ್ರೀತಿ ಬಗ್ಗೆ ಅಲ್ಲ, ತಿಂಡಿ ಬಗ್ಗೆ. ಆಮೇಲೆ ಈ ಈರುಳ್ಳಿನ ತಗೊಂಡು ಎಷ್ಟು ಸಾಧ್ಯವೋ ಅಷ್ಟು ಸಣ್ಣದಾಗಿ ಹೆಚ್ಕೋಬೇಕು. ಪ್ರೀತಿನ ಹೇಳ್ಕೊಳಕ್ಕಾಗದೇ ಇರೋ ಪ್ರೇಮಿ ಒಂದೊಂದೇ ಗುಲಾಬಿ ಎಲೆಗಳನ್ನ ಕೀಳೋ ಹಾಗೆ. ನಂಗೆ ಅರ್ಥ ಆಯ್ತಿಲ್ಲ. ನೋಡಿ, ಈ ಮೆಣಸಿನಕಾಯಿ ತಗೊಂಡು ಎಷ್ಟು ಸಾಧ್ಯವೋ ಅಷ್ಟು ಸಣ್ಣದಾಗಿ ಪೀಸ್ ಪೀಸ್ ಮಾಡ್ಬೇಕು. ಆಗ್ಲೇ ಎಲ್ಲ ಪೀಸ್ ಪೀಸ್ ಆಗೋಗದ. ಬನ್ನಿ ಬನ್ನಿ ಮಾಮಣ್ಣ, ಜಂದನ್ನವರು ಇವತ್ತು ನನಗೆ ಹೊಸ ಅಡಿಗೆ ಕೋಫ್ತಾ ಹೇಳ್ಕೊಡ್ತಾವ್ರೆ. ಪುಟ್ಮಲ್ಲಿರೋದು ಕೋಫ್ತಾ ಅಲ್ಲ, ಕೋಫ್ತಾ. ಹಿಡಿದ್ರಿ ಜಾಡ. ನಿಮ್ ಜೊತೆಗೆ ಒಂಚೂರು ಮಾತಾಡ್ಬೇಕು, ಆಚೆಗೆ ಬನ್ನಿ. ಅದೇನಿಲ್ಲ ಹೇಳಿ ಗೌಡ್ರೆ. ಅದನ್ನೆಲ್ಲ ಇವಳು ಮುಂದೆ ಮಾತಾಡಕ್ಕಾಗಲ್ಲ, ಬ್ಯಾರೆ ತರದ ವಿಷಯ. ನೀ ಏನು ನಾನ್ ವೆಜ್? ನೋಡಿ ಪುಟ್ಮಲ್ಲಿ ಅವ್ರೆ, ನಿಮ್ಮ ಯಜಮಾನ್ರು ಎಷ್ಟು ಪೋಲಿ ಬಿದ್ದೋಗಿದ್ದಾರೆ ಅಂತ. ನೀವು ಪಾಲಿ ಬಿದ್ದಾಗಿದ್ದಾರಿ. ಆಟ್ಗುಳಿ ಮಾಡ್ರಿ. ನಗಿ ನಗಿ, ನಿಮ್ಮ ಸಂತೋಷದ ಕೊನೆ ಗಳಗಗಳು ಇದೆ ಅನ್ನಿಸ್ತಾ ಇದೆ. ಏನ್ರಿ ಹೇಳ್ತಿದ್ದೀರಾ? ನನ್ನ ಜೊತೆ ಬನ್ನಿ, ಹೇಳ್ತೀನಿ. ಜನನವರೇ ಬಿಲ್ ಬನ್ನಿ, ನನಗೆ ಕೋಫ್ತಾ ಹೇಳ್ಕೊಡೋರೆ ಅಂತ. ಪುಟ್ಮಲ್ಲಿ ಇರೋದು ಕೋಫ್ತಾ ಅಲ್ಲ, ಕೋಫ್ತಾ. ಅಯ್ಯೋ ಗೌಡ್ರೆ, ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಿದ್ದೀರಾ? ಏನಾಗಿದೆ ನಿಮ್ಗೆ? ಆಗಿರೋದು ನನ್ಗಲ್ಲ, ನಿಮ್ಗ. ನನ್ಗೇನಾಗಿದೆ ರೀ? ನಾನು ಚೆನ್ನಾಗೇ ಇದ್ದೀನಿ. ಈಗೇನೋ ಚೆನ್ನಾಗಿದ್ದಾರಿ, ಅದ್ರ ಏಳೋ ವಿಷಯ ಕೇಳಿದ್ಮೇಲೆ ಅದು ಯಾನಾಗಿರ್ತಿದಾರೆ ಹೋಗ ಸುಮ್ಮನೆ. ಅದು ಯಾನಾಗಿರ್ತಿದಾರೆ ಯಾರು ಗೊತ್ತು. ಹೃದಯನ ಹುಸಿ ಗಟ್ಟಿಯಾಗಿ ಮಾಡಿಕೊಳ್ಳಿ. ಗಟ್ಟಿಯಾಗಿ ಇಟ್ಕೊಳ್ಳೋ ಸೀನೆಲ್ಲ ಇಲ್ಲ, ದೇವ್ರೆ ಗಟ್ಟಿಯಾಗಿ ಫಿಕ್ಸ್ ಮಾಡಿ ಕಳ್ಸಿದಾನೆ. ಅದೇನು ಅಂತ ಹೇಳಿ. ಅಣ್ಣಪ್ಪನವ್ರೆ,
ಹೆಂಗೆ ಹೇಳ್ಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ. ಹೆಂಗ್ ಹೇಳ್ಬೇಕು ಅಂತ ನೀವ್ ಯೋಚನೆ ಮಾಡ್ತಾ ಇರಿ, ಅಷ್ಟ್ರಲ್ಲಿ ಕಾಯಲ್ಲಿ ಕುಡ್ಕೊಂಡ್ ಬಂದ್ಬಿಡ್ತೀನಿ. ಅಯ್ಯ ನಿಮ್ಮ ಮನ್ಕಾಯ್ವಾಗ ಬನ್ರಿ ಹೇಳ್ತೀನಿ. ಅದೇನಾಯ್ತು ಗೊತ್ತಾ, ಇಷ್ಟ ಆಯ್ತು. ಗೌಡ್ರ, ನನ್ ಮಧು ಬಗ್ಗೆ ಈ ರೀತಿ ಮಾತಾಡೋಕೆ ನಿಮ್ಗೆ ಹೇಗ್ರಿ ಮನ್ಸು ಬರುತ್ತೆ? ನನಗೂ ಮನ್ಸು ಬರಲ್ಲ ಅಣ್ಣಪ್ಪನವ್ರೆ, ಆದ್ರೆ ಸತ್ಯ ಹೇಳಲಿಲ್ಲ ಅಂದ್ರೆ ಮನಸ್ಸು ತಡಿಯಲ್ಲ. ಸತ್ಯ ಯಾವತ್ತಿದ್ರು ಸತ್ಯನೇ ತಾನೆ. ಅಣ್ಣಪ್ಪನವ್ರೆ, ಮಧುರ ಅವರು ಅದ್ ಯಾವನು ಅಮೇರಿಕ ದೀಪ ಅನ್ನೋ ದಾಸನ್ ಜೊತೆಗ ಫೋನ್ ಮಾತಾಡದ್ನ ನಾನೇ ನನ್ನ ಕಣ್ಣಾರ ನೋಡಿನಿ, ಕಿವಿಯಾರ ಕೇಳಿಸ್ಕೊಂಡಿನಿ. ಅಂದ್ರೆ ನಿಮ್ ಮಾತಿನ ಅರ್ಥ ನನ್ನ ಮದುಗೆ ಬೇರೊಂದ್ ಜೊತೆ ಅಫೇರ್ ಇದೆ ಅಂತನಾ? ಇದನ್ನ ನಾನ್ ನಂಬೇಕಾ? ನಂಬಲೇಬೇಕು ಅಣ್ಣಪ್ಪನವ್ರೆ. ಅವರು ಅವನ್ಗ ಫೋನ್ಲಿ ಸ್ವೀಟ್ ಆಟು, ಮುದ್ದು ಮರಿ, ಬೆಣ್ಣ ಮುಡ್ಕೊಂಡ್ಬಿಟ್ರು. ಅಷ್ಟೇ ಅಲ್ಲ, ಫೋನ್ಲಿ ಐ ಲವ್ ಯು ಅಂದ್ಬಿಟ್ರು. ನೋ, ಇದನ್ನ ನಾನ್ ನಂಬಲ್ಲ. ನೀವು ಸುಳ್ಳು ಹೇಳ್ತಿದ್ದೀರಾ? ಗಣಪತಕ ಪುಂಡ ಬಿಚ್ಚಾಕ್ ಕೊಡ್ತೀನಿ. ಅಣ್ಣಪ್ಪನವ್ರೆ, ನಾ ಯಾಕೆ ಸುಳ್ಳು ಹೇಳಿ? ಪುಟ್ಮಲ್ಲಿ ಆನೆಗಳು ನಾ ಹೇಳೋದೆಲ್ಲ ದಿಟ. ಗೌಡ್ರೆ, ಯಾರ ಮೇಲೆ ಬೇಕಾದ್ರೂ ಹಣ ಇಡಿ, ಪುಟ್ಮಲಿ ಅವ್ರ ಮೇಲೆ ಮಾತ್ರ ಹಣ ಇಡ್ಬೇಡಿ. ಬೇಕಿದ್ರೆ ನನ್ ಮೇಲೆ ಇಡಿ. ನಿಮ್ಮ ಆನೆಗಳು ನಾ ಹೇಳೋದೆಲ್ಲ ದಿಟ. ಅದು ನನಗೇನ್ ಕಮ್ಮಿ ಆಗಿದೆ ಅಂತ ಈ ರೀತಿ ಮಾಡಿದೆ? ಎಲ್ಲ ಕಮ್ಮಿ ಆಗದೆ. ಇಂಥವು ಯಾನು ಇಲ್ಲ ಅಂತ ಹಿಂಗ್ ಮಾಡ್ದದು. ಅಣ್ಣಪ್ಪನವ್ರ ಟೀ ಅಂಗಡಿ ತಂಗ್ ಕೂತ್ಕೊಂಡ್ ಮಾತಾಡೋ ಬನ್ನಿ. ಟೀ ಕಾಸ್ನ ಕೊಡ್ತೀನಿ ಬನ್ನಿ. ಮಧುರ ಅವ್ರಿಗೆ ಅಮೇರಿಕ ದಾಸೈನೇ ಆಗ್ಬೇಕಿತ್ತ, ಎದ್ರಟ್ಟಿಲಿರ ನಾ ಸಾಕಾಗಿರ್ನಿಲ್ವಾ? ಏನ್ ಹೇಳ್ತಿದ್ದೀರಾ? ಅಣ್ಣಪ್ಪನವ್ರ ನೀವೇ ಸಾಕಾಗಿರ್ನಿಲ್ವಾ ಅಂದಿ. ಗೌಡ್ರೆ, ಮಧು ಈ ರೀತಿ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅವಳಿಗೆ ಅಷ್ಟು ಕಲ್ಯಾಣ ಗುಣಗಳಿದೆ ಅಂದ್ಕೊಂಡಿದ್ದೆ. ನಮ್ಮೂರ ಯುವರಾಣಿ. ಟೋಪಿ ನಿಂತವ ಒಂದು ಫೋನು, ಅದಕ್ಕೂ ಯಾರು ಫೋನ್ ಮಾಡ್ತಾರೆ? ಯಾರಪ್ಪ? ನಾದಿನಿ ಕಾಲರ್ ಟೋನ್. ಅಣ್ಣಪ್ಪನವ್ರ, ನೀವು ಇಷ್ಟು ಬಿರ್ನ ಸೋಲಬಾರ್ದಾಗಿತ್ತು. ನಮ್ಮ ಪ್ರೀತಿ ಗಟ್ಟಿಯಾಗಿದ್ರೆ ನಮ್ಮನ್ನ ಬಿಟ್ಟು ಮಧುರ ಅವರು ಅಮೆರಿಕಕ್ಕೆ ಹೋಗಲ್ಲ. ಗೌಡ್ರೆ, ನಿಮ್ ಪ್ರೀತಿನ ನಂದು ಅಂದ್ರೆ ನಿಮ್ಮ ಪ್ರೀತಿ, ನಿಮ್ ಪ್ರೀತಿ. ಗಡಿಬಿಡಿ ಗಂಡ ನೀನು, ಚಿನ್ನ ನಿನ ಕೈ, ಗಡಿಬಿಡಿ ಗಂಡ ನೀನು. ಈಗ ಯಾರ್ದಪ್ಪ? ನಾನು ಹೆಂಡ್ರದು. ಅಣ್ಣಪ್ಪನವ್ರೆ, ನಿಮ್ದು ಒಂಥರ ಇದೇ ರೀತಿ ಪರಿಸ್ಥಿತಿ ಆಗ್ಬಿಟ್ಟದಲ್ವಾ? ಯಾವುದೋ ಕಾಣದ ಕೈ ನಿಮ್ ಸೂತ್ರನ ಹಿಡ್ಕೊಂಡು ಆಟ ಆಡಿಸ್ತಾ ಅದ. ಅಮ್ಮಂದು ಕೇಳ್ತಾರಿ. ನೀವ್ಯಾಕೆ ಗಂಟ್ಲು ಕಿತ್ತೋಗತ್ತಾರ ಹೇಳ್ತಿದ್ದೀರಾ? ಅಣ್ಣಪ್ಪನವ್ರೆ, ನಿಮ್ ಕಷ್ಟನ ನೋಡಿ ದುಃಖ ಉಮ್ಮಳಿಸ್ಕೊಂಡು ಬರ್ತಾನ. ನನ್ಗೇನಾಗಿದೆ? ಐ ಆಮ್ ಗುಡ್, ಐ ಆಮ್ ಆಲ್ ರೈಟ್. ನನಗೇನಾಗದೆ? ಐ ಆಮ್ ಆಲ್ಸೋ ಗುಡ್, ಐ ಆಮ್ ಆಲ್ಸೋ ಆಲ್ ರೈಟ್. ಹಾಯ್ ಮಧು ಡಾರ್ಲಿಂಗ್. I'll call you later. ನಿನ್ ಹ್ಯಾಂಡ್ಸಮ್ ಹಬ್ಬಿ ಬಂದು ನಿಂತ್ರು, ಒಂದು ಹಾಯ್ನು ಹೇಳ್ದೆ ಫೋನಲ್ಲಿ ಬ್ಯುಸಿ ಆಗಿದ್ಯಾ? ಹಾಯ್ ಹ್ಯಾಂಡ್ಸಮ್ ಹಬ್ಬಿ, ನೀವ್ ಯಾವಾಗ ಬಂದ್ರಿ? ಯಾವಾಗ ಬಂದೆ ಅನ್ನೋದು ಮುಖ್ಯ ಅಲ್ಲ, ನೀನ್ ಯಾವಾಗ ನನ್ನ ನೋಡ್ದೆ ಅನ್ನೋದು ಮುಖ್ಯ. ನಿನಗಾಗಿ ನಾವು ಓಡೋಡಿ ಬಂದೆ, ನೀನ್ ನೋಡಿದ ಹಾಗೆ ನಿಂತೆ. ಸೂಪರ್ ಪದ್ಯ. ಯಾರು ಬರ್ದಿದ್ದು ಜಾನಿ? ಯಾರೋ ನನ್ನಂತ ಒಳ್ಳೆ ಗಂಡ, ಆದ್ರೆ ಅವ್ರ ಹೆಂಡತಿಗೆ ಅರ್ಥನೇ ಆಗ್ಲಿಲ್ಲ. ಗಂಡಸ್ರು ಪ್ರಾಬ್ಲಮ್ಮೇ ಇಷ್ಟು. ಕಾರಣ ಇಲ್ಲದೆ ಹೆಂಡತಿರ ಮೇಲೆ ಗೂಬೆ ಕೂರಿಸ್ತೀರಾ. ನಮ್ಮ ಮನ್ಸನ್ನ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ತೀರಾ?
ನೀವು ಎಲ್ಲ ಗಂಡಂದಿರ್ತರ ಏನೇನೋ ಮಾತಾಡಿದ್ರೆ ನನ್ ಬೇಕು ಬೇಡನ ತಿಳ್ಕೊಳ್ಳಿ ಜಾನಿ. ಡಾರ್ಲಿಂಗ್, ಈ ಸಂಸಾರದಲ್ಲಿ ಅರ್ಥ ಆಗದೆ ಇರೋ ವಿಷಯಗಳು ತುಂಬಾ ಇರ್ತವೆ. ಅರ್ಥ ಆಗದೆ ಇರೋದನ್ನ ಅರ್ಥ ಮಾಡ್ಕೊಳಕ್ ಹೋಗದೆ ಅರ್ಥ ಆಗೋದನ್ನಷ್ಟೇ ಅರ್ಥ ಮಾಡ್ಕೊಂಡು ಅರ್ಧ ನಿನ್ ಜೊತೆ ಆರಾಮಾಗಿ ಇದ್ಬಿಡ್ಬೇಕು. ಆಗ್ಲೇ ಜೀವನಕ್ಕೆ ಒಂದು ಅರ್ಥ ಸಿಗೋದು. ಜಾನಿ, ನೀವೇನ್ ಹೇಳಿದ್ರು ನಂಗೆ ಏನು ಅರ್ಥ ಆಗಿಲ್ಲ. ಆ ವಿಷಯ ಬಿಡು. ಹೇಗಿತ್ತು ನಿನ್ನ ಇವತ್ತಿನ ದಿನ? ಆಸಮ್. ನಂಗೆ ಇವತ್ತು ಎಷ್ಟು ಖುಷಿ ಆಯ್ತು ಅಂದ್ರೆ ಮದ್ವೆ ದಿವಸನ ಅಷ್ಟು ಖುಷಿ ಆಗಿರ್ಲಿಲ್ಲ. ಐ ಆಮ್ ಸೋ ಹ್ಯಾಪಿ ಯು ನೋ. ಗೌಡ್ರು ಹೇಳಿದ್ದು ನಿಜ. ಇವಳು ಮಾತನ್ನ ಕೇಳ್ತಿದ್ರೆ ಇದಕ್ಕೆಲ್ಲ ಅವನೇ ಕಾರಣ ಅನ್ನಿಸ್ತಿದೆ. ಯಾಕೆ ಹೋಗಿ ಹೋಗಿ ಆ ಸೈಡ್ ನಿಂತಿದ್ದೀರಾ? ಆಚೆ ಹೂ ಮಾರಾಳ್ ಬಂದಿದ್ದಾಳ? ನೀನ್ ಕಣ್ಮುಂದೆ ಇರುವಾಗ ಬೇರೆಯವ್ರನ್ನ ನೋಡಕ್ಕಾಗತ್ತಾ? ಇವತ್ತು ನಿನಗಾಗಿರೋ ಖುಷಿಗೆ ಸೆಲೆಬ್ರೇಟ್ ಮಾಡೋಣ ಅನಿಸ್ತಿದೆ. ಕ್ಯಾಂಡಲ್ ಲೈಟ್ ಡಿನ್ನರ್, ಓನ್ಲಿ ಯು ಅಂಡ್ ಮೀ. ಜಾನಿ, ನಿಮ್ಗೆ ಏನಾಗಿದೆ? ಹಗ್ಲೊತ್ನಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ? ಹಗ್ಲಿರೋದು ದುಡ್ದು ಸಂಪಾದನೆ ಮಾಡಕ್ಕೆ. ಅದ್ರ ಬಗ್ಗೆ ಯೋಚನೆ ಮಾಡಿ. ನಾನು ಹೇಳಿದ್ದು ರಾತ್ರಿನೇ. ಕ್ಯಾಂಡಲ್ ಲೈಟಲ್ಲಿ ಎದುರು ಬದ್ರು ಕೂತು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಊಟ ಮಾಡ್ತಾ ಇದ್ರೆ ಎಷ್ಟು ರೊಮ್ಯಾಂಟಿಕ್ ಆಗಿರುತ್ತೆ ಗೊತ್ತಾ? ಇವತ್ ರಾತ್ರಿನ? ನೋ ವೇಸ್, ನಾನ್ ಬಿಸಿ. ಏನು ಏನಂತ ಬಿಸಿ? ಎಲ್ಲ ನಿಮ್ಗೆ ಹೇಳ್ಬಿಟ್ಟೆ ಮಾಡ್ಬೇಕಾ? ನಂಗೇನೋ ಕೆಲಸ ಇರುತ್ತಪ್ಪ. ಸಾರಿ, ಐ ಆಮ್ ವೆರಿ ಸಾರಿ. ಎಲ್ಲ ನಿಮ್ಗೆ ಹೇಳಬೇಕು ಅಂತಾನೆ ಇಲ್ಲ, ಹೇಳಿದ್ದಕ್ಕೆ. ಜಾನಿ, ನನ್ನ ಹೇರ್ ಸ್ಟೈಲ್ ಹಾಳಾಗುತ್ತೆ. ಸಾರಿ. ಯಾವ್ದಿತ್ತು ಪರ್ಫ್ಯೂಮು? ಕೆಟ್ಟ ಸ್ಮೆಲ್ಲು, ಔಟ್ಡೇಟೆಡಾ? ಬ್ಯಾಡ್ ಚಾಯ್ಸ್. ನೀನು ಇಷ್ಟವಾದ ಪರ್ಫ್ಯೂಮು. ನೀನೇ ಹೇಳ್ತಿದ್ದೆ ಇದನ್ನ ಹಾಕೊಂಡ್ರೆ ಸ್ಟ್ರಾಬೆರಿ ಸ್ಮೆಲ್ ಬರುತ್ತೆ ಅಂತ. ಆಗ ಹೇಳ್ತಿದ್ದೆ, ಈಗಲ್ಲ. ಜಾನಿ, ಪ್ರಪಂಚ ಬದಲಾಗಿದೆ, ನೀವು ಬದಲಾಗಿ. ಈಗ ಜನ ಸ್ವೀಟ್ಗಿಂತ ಸ್ಪೈಸ್ ಜಾಸ್ತಿ ಕೇಳ್ತಾರೆ. ಸೊ ಚೇಂಜ್ ಇಟ್. ಮಧು, ಎಕ್ಸ್ಕ್ಯೂಸ್ ಮೀ. ಮಧು, ನೀನು ಚೇಂಜ್ ಕೇಳ್ತಿದ್ಯಾ? ಜೀವನ ಪೂರ್ತಿ ಸಿಹಿನೇ ಬೇಕು ಅಂತಿದ್ದಳು, ಇವತ್ತು ಸ್ಪೈಸಿ ಬೇಕು ಅಂತಿದ್ಯಾ? ಅನೇಪ್ನವ್ರೆ, ಯಾನ ಹೇಳಿ. ಏನ್ ಹೇಳಿ ಗೌಡ್ರೆ? ಹಂಗಾರೆ ಫೋನ್ ಯಾಕೆ ಮಾಡಿದ್ರಿ? ಇಟ್ಬಿಟ್ಟು ಮನಿ ಕಳಿ. ಹಾಗಲ್ಲ ಗೌಡ್ರೆ, ಎಲ್ಲ ನೀವು ಹೇಳ್ದಾಗೆ ನಡೀತಿದೆ. ಮಧು ತುಂಬಾ ಬದಲಾಗ್ಬಿಟ್ಟಿದ್ದಾಳೆ. ಅವಳೇ ಇಷ್ಟಪಟ್ಟು ಹಾಕೊಳ್ಳಿ ಅಂತಿದ್ದ ಪರ್ಫ್ಯೂಮ್ನ ಇವತ್ತು ಚೆನ್ನಾಗಿಲ್ಲ ಅಂದ್ಬಿಟ್ಲು. ಹಂಗಾರೆ ಒಂದು ಕೆಲಸ ಮಾಡಿ, ನಾ ಹಾಕಳ ಸೆಂಟ್ನ ಹಾಕೊಂಡು ನೋಡಿ, ಇಷ್ಟ ಆದ್ರೂ ಆಗ್ಬೋದು. ಏನ್ ಹೇಳ್ತಿದ್ದೀರಾ? ಅನೇಪ್ನವ್ರೆ, ನಾ ಹೇಳ್ತಾವನಿ, ಧೈರ್ಯವಾಗಿರಿ. ಮಧುರ ಅವ್ರನ್ನ ಎಲ್ಲಿಗೂ ಹಾಕು, ಬಿಡಲ್ಲ ಬಿಡಲ್ಲ ಬಿಡಲ್ಲ. ಅನೇಪ್ನವ್ರೆ, ಗಂಡ್ಸಾಗಿ ಎಣ್ಣೆ ಕಿಳ್ತಾರ ಯಾಕತ್ತಾರಿ? ನಾನೇ ಗ್ಯಾರಂಟಿ ಕೊಡ್ತಾವನಿಲ್ಲ, ನೀವು ನೆಮ್ಮದಿಯಾಗಿ ಮನಿ ಕಳಿ. ಅಯ್ಯ, ಅಳದ್ ಬಿಟ್ಬಿಟ್ಟು ಮನಿ ಕಳಿ ಅನೇಪ್ನವ್ರೆ. ಅನ್ಕೊಂಡು ಸುಮ್ಮನೆ. ಮಧುರವ್ರ ಹಿಂಗ್ಯಾಕೆ ಮಾಡ್ತಾ ಇದಾರೆ? ಅಣ್ಣಪ್ಪನವ್ರನ್ನ ಬಿಟ್ಟೋಗೋದ್ರಲ್ಲಿ ಒಂದು ಅರ್ಥ ಅದ. ಕುಳ್ಕೊಂತಾರ ನನ್ನ ಬಿಟ್ಟೋಗೋದ್ರಲ್ಲಿ ಅರ್ಥ ಏನಿದ್ದು? ನಿಮ್ಗೋಸ್ಕರ ನಾನು ಮುಡುಕ್ತಾರ ಜಾತ್ರೆಯಲ್ಲಿ ಬತಾಸಿಗೆ ನೋಡಕಾಯಂಗೆ ಕಾಯ್ತಾವ್ನಿ. ಬಾಬಣ್ಣ, ತಕೊಳ್ಳಿ, ಹಾಲು ಕುಡೀರಿ. ನಂಗೆ ಬೇಡ. ಯಾಕೆ ಬಾಬಣ್ಣ ಒತ್ತರೆಯಿಂದ ಒಂದ್ ತರ ಇದ್ದೀರಿ? ಏನಾಯ್ತು? ಇಟ್ಲಿರೋ ಉತ್ತಕ್ಕೆ ಕೈ ಹಾಕ್ಬಿಟ್ಟು ಆವಕಾಲ್ ಕಚ್ಚಿಸ್ಕೊಂಬಿಟ್ಟು. ನಂಜುಂಡೇಶ್ವರ, ಹತ್ತಲಿರೋ ಪಲ್ಲಿ ನೋಡಕ್ಕೆ ಎದುರ್ಕತ್ತೀರಿ ಅಂತದ್ರಲ್ಲಿ ಹಿತ್ಲಿರೋ ಉತ್ತಕ್ಕೆ ಕೈ ಹಾಕಿ ಆವ್ ಕೈಲಿ ಕಚ್ಚಿಸ್ಕೊಂಡ್ರೆ ಎಲ್ಲಿ ಕಚ್ಚಿದ್ದು ತೋರಿಸಿ. ಬಾಬಣ್ಣ, ಏನಾಯ್ತು ಅಂತ ಹೇಳಿ. ನಿಮ್ಮನ್ನ ನೋಡ್ತಾ ಇದ್ರೆ ನನ್ ಕೋಟಿಗೆ ಸಾನೆ ನೋವಾಯ್ತದೆ. ಅದು ಕೋಟ್ ಅಲ್ಲ ಕಮ್ಮಿ, ಆಟೋ. ಜಾಡ ಏನ್ ಬಾಬಣ್ಣ, ಏನಾಯ್ತು ಅಂತ ನಂತವ ಹೇಳ್ಕೊಳ್ಳಿ. ನಂಗೆ ಮಾತಾಡಕ್ ಇಷ್ಟ ಇಲ್ಲ. ನನ್ನಿಂದ ಏನಾದ್ರೂ ತಪ್ಪಾಯ್ತಾ? ಅಯ್ಯೋ ಶಿವನೇ, ಹುಲ್ಲು ಸೊಪ್ಪು ಸೆದೆ ಕಸ ಕಡ್ಡಿ ತಿನ್ಕೊಂಡು ಹೊಸಂತರ ಬೆಳೆದಿರವ ನೀನು. ನೀ ತಪ್ಪು ಮಾಡಕ್ ಸಾಧ್ಯವಾ? ತಪ್ಪೆಲ್ಲ ನಂದಿ. ನನ್ನ ಆಸೆಗಳನ್ನೆಲ್ಲ ಬ್ಯಾರವ್ರು ಊಟ ಕಟ್ಕೊಂಡು ಹೋಯ್ತಾವ್ರ. ಯಾನು ಇದಕ್ಕ ಸುಮ್ಮನೆ ಕಮ್ಮೆ. ಹಂಗ ತಕೊಳ್ಳಿ, ಹಾಲು ಕುಡೀರಿ. ಬೇಡ ಅಂತ ಹೇಳ್ತಿರ್ತಾನೆ, ಸುಮ್ಮನೆ ಕುಡಿದು ಮನೆ ಕತ್ತಲ್ವಾ? ಜಾನಿ, ಹಾಯ್ ಸ್ವೀಟ್ ಹಾರ್ಟ್.
ಜಾನಿ ಮಲಗಿದ್ದಾರೆ, ಏನು ಭಯ ಇಲ್ಲ. ಇವತ್ತೇನಾಯ್ತು ಗೊತ್ತಾ, ಅವರು ಕ್ಯಾಂಡಲ್ ಲೈಟ್ ಡಿನ್ನರ್ ಹೋಗೋಣ ಅಂತ ಕರೆದ್ರು. ನಾನು ಬರಲ್ಲ ಅಂದ್ಬಿಟ್ಟೆ. ನನ್ನ ಪ್ಲಾನು ಸಕ್ಸಸ್ ಆಗ್ತದೆ. ನೀನು ಆದಷ್ಟು ಬೇಗ ಬಾ. ಗುಡ್ ನೈಟ್, ಮಿಸ್ ಯು, ಲವ್ ಯು, ಸಿ ಯು ಸೂನ್. ಶಂಕರೇಶ್ವರ, ನಾನು ಬದುಕಲಿ ಇದೆಲ್ಲ ನಡಬೇಕಾ? ನಾನು ಬಯಸಿರೋ ಹೂ ನನ್ನಿಂದ ದೂರ ಹೋಯ್ತದ ಅಂದ್ರೆ ನಾ ಹೆಂಗ್ ಸಹಿಸ್ಕೊಂಡಿರ್ಲಿ? ಅದಕ್ಕಿಂತ ಪ್ರಾಣ ಬಿಡೋದೇ ವಾಸಿ. ಗೌಡ್ರೆ, ಮಧುರವ್ರೆ ಬನ್ನಿ, ಮಧುರವ್ರೆ ಬನ್ನಿ. ನಿಮ್ಮನ್ನು ನೋಡ್ತಾ ಇದ್ರೆ ವರ್ಷಕ್ಕೊಂದ್ಸತ ಬರೋ ಮಕರ ಜ್ಯೋತಿ ನೋಡ್ದಂಗೆ ಆಯ್ತದೆ. ಹಾಗಿದ್ರೆ ಈಗಲೇ ನೋಡ್ಕೊಂಡ್ ಬಿಡಿ. ಮುಂದಿನ ವರ್ಷದಿಂದ ನೋಡಕ್ ನಾನ್ ಸಿಗಲ್ಲ. ಯಾರು ನೋಡ್ತಾ ಇದಾರೆ ಮಧುರವ್ರೆ? ಹೌದು ಗೌಡ್ರೆ, ನಾನ್ ಮನೆ ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕೆ ಅಟ್ಟಿಲೇನೋ ತೊಂದರೆ ಇದ್ರೆ ಹೇಳಿ, ನಾನು ಆಟೋಲ್ ಜಾಗ ಕೊಡ್ತೀನಿ. ನೀವು ನಮ್ಮ ಮಟ್ಟಿಗೆ ಬಂದಿದ್ದು ಬಿಡಿ ಅಂದಿ. ನೀವು ನಮ್ಮ ಮಟ್ಟಿಗೆ ಬಂದಿದ್ದು ಬಿಟ್ರೆ ಸರ್ಕಾರ ಕೊಡೋ ಭಾಗ್ಯಕ್ಕಿಂತ ದೊಡ್ಡ ಭಾಗ್ಯ ಸಿಕ್ಕದಂಗೆ ಆಯ್ತದೆ. ನಾನು ಯಾರ ಮನೇಲಿ ಇರೋಕ್ಕೂ ಇಷ್ಟಪಡೋದಿಲ್ಲ. ನಂದೇ ಆ ದಾರಿನ ಹುಡ್ಕೊಂಡು ಹೋಗ್ಬೇಕು ಅಂತ ಆಸೆ ಆಗ್ತಿದೆ. ಆ ದಾರಿ ಯಾವ್ದಂತ ನಂಗೆ ಗೊತ್ತು ಕಂಬಿಡಿ. ಏನಂದ್ರೆ ಮಧುರವ್ರೆ, ಆ ದಾರಿ ನೀವು ಒಬ್ಬರೇ ಹಾಕೋದಾರಿ, ಜೊತೆಗೆ ಅಣ್ಣಪ್ಪನವ್ರು ಕರ್ಕೊಂಡೋಗಿ ಅವರು ನಿಮ್ಮ ಜೊತೆಗಿದ್ರೆ ಜೊತೆಯಾಗಿ ಹಿತವಾಗಿ ಅಂತ ಕೈ ಹಿಡ್ಕೊಂಬರ್ತಾರೆ. ಇಷ್ಟ ದಿನ ಕರ್ಕೊಂಡು ಹೋಗಿದ್ದೆ ನೋಡಿದ್ನಲ್ಲ, ನನ್ಗೀಗ ಅವ್ರ ಸಹವಾಸನೆ ಬೇಡ ಅನ್ಸಿದೆ. ಮಧುರವ್ರ ಯಾನ್ ಹೇಳ್ತಾ ಇದಾರೆ? ಮದುವೆ ಆದ ಇಷ್ಟು ವರ್ಷಕ್ಕೆ ಅಣ್ಣಪ್ಪನವ್ರು ನಿಮ್ಗೆ ಬೇಡ ಅನ್ನಿಸ್ಬಿಟ್ರ? ಅವರೆಲ್ಲ ಏನಾದ್ರೂ ಲೋಪದೋಷ ಇದ್ರೆ ಹೇಳಿ, ನಾ ಅವ್ರ ಜೊತೆ ಮಾತಾಡ್ತೀನಿ. ಗೌಡ್ರೆ, ದೇಹನ ಬರೀ ಮನೆ ಕೆಲ್ಸಕ್ಕೆ ದನ್ಸಿದ್ರೆ ಸಾಲಲ್ಲ, ಆಚೆ ಹೋಗಿ ದುಡಿಬೇಕು, ನನ್ನನ್ನು ಚೆನ್ನಾಗಿ ನೋಡ್ಕೋಬೇಕು. ಆ ಯೋಗ್ಯತೆ ಅವರಲ್ಲಿಲ್ಲ, ಅದ್ ಬರೋದು ಇಲ್ಲ ಅನ್ನಿಸ್ತಿದೆ. ಅದಕ್ಕೆ ಅವರಿಂದ ದೂರ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಮಧುರವ್ರ, ನೀವು ಹೊಟ್ಟಿಯಿಂದ ಆಚ್ಕೊಂಡೋಗ್ಬಿಟ್ರೆ ಅಣ್ಣಪ್ಪನವ್ರು ಕೊರಗ್ತಾ ಉಣ್ದೆ ಕೂತ್ಕೋತಾರ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನಿಮ್ ಜಾಕ್ ಇನ್ನೊಬ್ರನ್ನ ಕರ್ಕೊಂಬರ್ತಾರ. ಅವ್ರು ಏನ್ ಬೇಕಿದ್ರು ಮಾಡ್ಕೊಳ್ಳಿ ಗೌಡ್ರೆ, ನನಗ್ ಬೇಕಾಗಿರೋದು ನನಗ್ ಸಿಕ್ಕಿದೆ, ಅಷ್ಟ್ ಸಾಕು. ನೀವು ಯಾಕಬ್ಬ ಅಣ್ಣಲ್ಲಿ ಕೂದಲು ತಗೋತಾರ ಮಾತಾಡ್ತಾ ಇದಾರೆ? ನಿಮ್ ಮಾತೆ ನನ್ಗೆ ಅರ್ಥ ಆಯ್ತಾ ಇಲ್ಲ. ಇದ್ರಲ್ಲಿ ಅರ್ಥ ಮಾಡ್ಕೊಳ್ಳೋದು ಏನೂ ಇಲ್ಲ ಗೌಡ್ರೆ. ನಾನು ಜಾನಿನ್ ಬಿಟ್ಟು ಇಷ್ಟಪಟ್ಟವ್ರ ಜೊತೆ ಅಮೆರಿಕಲ್ಲಿ ಸೆಟಲ್ ಆಗ್ತಿದ್ದೀನಿ. ಅದು ನಿಮ್ಗೆ ಹೇಳೋಗೋಣ ಅಂತ ಬಂದೆ. ಈಗ ಯಾಕೆ ನನ್ಗೆ ಆ ವಿಷಯ ಹೇಳಕ್ ಬಂದ್ರಿ? ಅಮೆರಿಕಕ್ಕೆ ಹೋಗಿ ಸೆಟ್ಲ್ ಆದ್ಮೇಲೆ ಫೋನ್ ಮಾಡಿ ಹೇಳ್ಬೇಕಾಗಿತ್ತಪ್ಪ. ಈಗ ನನ್ಗೆ ಆ ವಿಷಯ ಹೇಳ್ಬಿಟ್ಟು ನನ್ನ ಹೃದಯಕ್ಕೆ ಗೊಬ್ಳೆ ಮುಳ್ಳಿಟ್ಬಿಟ್ರಿ. ಅಲ್ಲ ಗೌಡ್ರೆ, ನನ್ ಗಂಡನೇ ಫೀಲ್ ಮಾಡ್ಕೊಂಡಿಲ್ಲ, ನೀವ್ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋತಿದ್ದೀರಾ? ಅವ್ರಿಗಿಂತ ನಾನೇ ನಿಮ್ಮನ್ನ ಜಾಸ್ತಿ ಪ್ರೀತಿ ಮಾಡ್ತಾವ್ನಿ. ಏನಂದ್ರಿ? ಮಧುರ ಅವ್ರ ಆಚೂರಿ ಈಚೂರಿ ಎಟ್ಟಿಲಿ ಒಳ್ಳೆಯವರು ಅಂತ ಇದ್ದಿದ್ದೆ ನೀವು ಒಬ್ರು. ನಿಮ್ಮನ್ನ ಶಾದಿ ಹಚ್ಕೊಂಡ್ಬಿಟ್ಟಿದಿ. ನಾಳೆಯಿಂದ ನೀವು ಕಣ್ಗೆ ಕಾಣಿಸ್ತಿಲ್ಲ ಅಂದ್ರೆ ಯಾರಟ್ಟಿ ಬಾಗಲ್ ಹೋಗಿ ಗಂಟ ಮಾಡಲಿ. ನೋಡಿ ಗೌಡ್ರೆ, ನಿಮಗೆ ಸಮಾಧಾನ ಮಾಡೋಷ್ಟು ಟೈಮ್ ನನ್ನ ಹತ್ರ ಇಲ್ಲ. ನಾ ಹೋಗ್ತಿರೋ ವಿಷಯ ಜಾನಿಗೆ ಗೊತ್ತಿಲ್ಲ. ಅವ್ರೇನಾದ್ರೂ ಕೇಳಿದ್ರೆ ಈ ವಿಷಯ ಹೇಳಿ ನೀವೇ ಅವ್ರಿಗೆ ಸಮಾಧಾನ ಮಾಡಿ. ಮಧುರವ್ರೆ, ನೀವು ನನ್ ಬಿಟ್ಟೋಗ್ಬೇಡಿ. ಅಂದ್ರೆ ನಮ್ಮನ್ನೆಲ್ಲ ಬಿಟ್ಟೋಗ್ಬೇಡಿ ಅಂದಿ. ಅಣ್ಣಪ್ಪನವ್ರು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳಿ, ನಾನು ನಿಮಗೆ ಬಾಳ್ ಕೊಡ್ತೀನಿ. ಅಂದ್ರೆ ಅವ್ರಿಗೆ ಬುದ್ಧಿವಾದ ಹೇಳಿ, ಸಮಾಧಾನ ಹೇಳಿ ಬಾಳ್ ಕೊಡಿಸ್ತೀನಿ ಅಂದಿ. ಮಧುರವ್ರೆ, ಇದು ನಿಮ್ಮ ಕೈಯಲ್ಲ, ಕಾಲು ಅಂತ ಕೈನ ಕಾಲು ಅನ್ಕೋಬೇಕು, ಕಾಲೇ ಹಿಡ್ಕೊಳ್ಳಿ. ಆಯ್ತು, ಹಿಡ್ಕತೀನಿ ಬಿಡಿ. ಅಯ್ಯೋ ಗೌಡ್ರೆ, ಸುಮ್ಮನೆ ಹೇಳಿದ್ದು. ಮಧುರವ್ರೆ, ಈಗಲಾದ್ರೂ ಗೊತ್ತಾಯ್ತಲ್ಲ ನಾನು ನಿಮ್ಮ ಮಾತನ್ನ ಎಷ್ಟು ನಿಯತ್ತ ಪಾಲಿಸ್ತೀನಿ ಅಂತ. ನನಗಿಂತ ಗುಣವಂತ ಬ್ಯಾರವ್ರು ಬೇಕಾ? ನನ್ಗೀಗ ಬೇಕಾಗಿರೋದು ಗುಣವಂತ ಅಲ್ಲ, ಹಣವಂತ. ನಾನು ಹೋಗ್ತೀನಿ. ಮಧುರವ್ರೆ, ನೀವು ಹೋಗ್ಬೇಡಿ. ನಾನು ಹೋಗ್ತೀನಿ ಗೌಡ್ರೆ. ಮಧುರವ್ರೆ, ನಿಮ್ಮನ್ನ ಅರ್ಥ ಬಿಡಲ್ಲ. ನಾನು ಹೋಗ್ತೀನಿ ಗೌಡ್ರೆ. ನಾನು ಹೋಗೇ ಹೋಗ್ತೀನಿ. ಬಿಡಲ್ಲ ಮಧುರವ್ರೆ. ನಾನು ಹೋಗ್ತೀನಿ, ಬಿಡಿ ಗೌಡ್ರೆ. ಅದ್ಯಾಕೆ ನಾನು ಬಂದು ಮುಟ್ಟೋಗನೆ? ನೀವು ನನ್ನ ಸೆಲ್ಫ್ ಪಾರ್ಟ್ನರ್ ಅಲ್ವೇ? ಅದು ಸೆಲ್ಫ್ ಪಾರ್ಟ್ನರ್ ಅಲ್ಲ ಕಮ್ಮೆ, ಲೈಫ್ ಪಾರ್ಟ್ನರು. ಹಿಡಿದ್ರಿ ಜಾಡ ಬಾಬಣ್ಣ. ಅದಕ್ಕೆ ಮುಟ್ಟೋಗ್ಬೇಡ ಅಂತ ಇದ್ರಿ. ನಾನು ಯಾವ ಥರ ನಿಮ್ಮನ್ನ ಮುಟ್ಟೋಗೋ ಮಾತಾಡಿವ್ನಾ?
ನೀ ಎಲ್ಲಿ ಬಿಟ್ಟೋದಾಯ್ತಕ್ಕ ನಾ ಬಿಟ್ಟು ಹೋಗೋದು ನೀ ಬಿಟ್ಟು ಹೋಗಲ್ಲ ಆಮೇಲೆ ಪುಟ್ಮಲ್ಲಿ ನಿನ್ನೆ ರಾತ್ರ ಕಲ್ಟಿವೇಟ್ರು ಒಂದು ನಾಟಕ ಪ್ರಾಕ್ಟೀಸ್ ಮಾಡ್ತಿದ್ದ ಆ ನಾಟಕದಲ್ಲಿ ನನಗೆ ರಾಜನ ಪಾಠ ಕೊಟ್ಟನ ಅದ್ರಲ್ಲಿ ಏನಾಯ್ತದೆ ಅಂದ್ರೆ ರಾಜನ್ನ ರಾಣಿ ಬಿಟ್ಟೋಗ್ಬಿಟ್ಟಾಳಂತೆ ಆಗ ರಾಜ ಬಿಟ್ಟೋಬೇಡ 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 ಅಂತ ಕಿರ್ಚ್ಕೊಂಡನಂತೆ ಅದಕ್ಕೆ ನಾನು ಹಂಗೆ ಪ್ರಾಕ್ಟೀಸ್ ಮಾಡ್ತಿದ್ದೆ ಕಮ್ಮಿ ಬಾಬಣ್ಣ ನೀವು ನಾಟಕ ಬೇರೆ ಮಾಡಿರಾ ಈಗ ಮಾಡ್ತಾ ಇರೋದು ಅದನ್ನೇ ಅಲ್ವಾ ಅಪಸ್ವರ ಇದು ಅಪಸ್ವರ ಅಲ್ಲ ಕಮ್ಮಿ ನಾಟಕದ ಸುಸ್ವರ ಬಾಬಣ್ಣ ನಿನ್ನೆಯಿಂದ ಒಂಥರ ಇದ್ದೀರಿ ನಾನು ಏನೇ ಕೇಳಿದ್ರು ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ ಸರಿಯಾಗಿ ಉಂಟಾ ಇಲ್ಲ ಇವತ್ತಿನ್ನು ನಾಷ್ಟನೇ ಮಾಡಿಲ್ಲ ನೀ ಸರಿ 3 ಸಲ ತಿಂತಾ ಇದ್ರಿ ಯಾಕ ಹೊಟ್ಟಲ್ಲಿ ಏನಾದ್ರೂ ನೋವಾ ಇದು ಒಟ್ಟಿಗಾಗಿರೋ ನೋವಲ್ಲ ಕಮ್ಮಿ ಹೃದಯಕ್ಕಾಗಿರೋ ನೋವು ಹೃದಯಕ್ಕೆ ನೋವಾಗುತ್ತಾ ಬನ್ನಿ ಆಕ್ಟ್ರ್ ಹತ್ರ ಹೋಗವು ಅದು ಆಕ್ಟ್ರ್ ಅಲ್ಲ ಕಮ್ಮಿ ಡಾಕ್ಟ್ರು ಹೇಳ್ರಿ ಚಾಡ ಬನ್ನಿ ಅಲ್ಲಿಗೆ ಹೋಗವು ಆಮೇಲೆ ಪುಟ್ಮಲ್ಲಿ ಇದು ಡಾಕ್ಟ್ರಿಂದ ವಾಸಿಯಾಗೋ ಕಾಯಿಲೆ ಅಲ್ಲ ಕಮ್ಮಿ ಇದಕ್ಕ ಮಧುರ ಅವರು ಇದಕ್ಕ ಮಧುರವಾಗಿರೋರು ಯಾರಾದ್ರೂ ಮದ್ದು ಕೊಟ್ರೆ ಬಿರ್ನು ವಾಸಿ ಆಗ್ಬಿಡ್ತದ ಎಂದಿ ಬನ್ನಿ ಮಧುರ ಅವ್ರೊಟ್ಟಿಗೆ ಹೋಗವು ಅವರು ಕೂಲ್ ಕೂಲ್ ಅಂದು ಕಾಯಿಲೆ ವಾಸಿ ಮಾಡ್ತಾರೆ ಅವ್ರು ಇದ್ರ ತನ ಅವ್ರ ಒಟ್ಟಿಗೆ ಹೋಗಕ್ಕ ಯಾರಂದ್ರಿ ಅವರು ಗ್ರೂಮಿಂಗ್ ಕ್ಲಾಸ್ಗೆ ಹೋಗಿರ್ತಾರೆ ಬಂದ್ಮೇಲೆ ಆಗವಂದಿ ಈಗ ಹಾಲ್ ತಂದ್ಕೊಡ್ಲೆ ಈ ಪರಿಸ್ಥಿತಿಲಿ ಆಲ್ಕೋಹಾಲ್ ಕುಡಿಬೇಕು ಅನಿಸ್ತದೆ ನೀನ್ ನೋಡಿದ್ರೆ ಹಾಲ್ ತಂದು ಕೊಡ್ಲಿ ಅಂತ ಕೇಳ್ತಿದ್ದೆ ಅಲ್ಲಮ್ಮೆ ಬಾಬಣ್ಣ ನೀವೇನ್ ಹೇಳ್ತಾ ಇದ್ದೀರೋ ನಂಗೆ ಅರ್ಥ ಆಯ್ತಲ್ಲ ಹಾಲ್ ತಂದ್ಕೊಡ್ಲೆ ಆಮೇಲೆ ಪುಟ್ಮಲ್ಲಿ ಹಾಲು ಬೇಡ ಮೊಸರು ಬೇಡ ಸುಮ್ಮನೆ ನಾನು ತಲೆ ತಿನ್ಬೇಡ ಅಡಗ ಮನೇಲಿ ಕ್ಯಾಮ್ ಎದ್ರು ನೋಡ್ಕ ನಾನು ಒಬ್ಬನೇ ಇರಕ್ಕೆ ಬಿಟ್ಬಿಡು ನೀವು ಒಬ್ರೇ ಇರಕ್ಕ ನನ್ ಕಟ್ಕೊಂಡಿರೋದು ನಿಮ್ ಕಷ್ಟ ಸುಖಕ್ಕೆಲ್ಲ ಆಗಕ್ಕಲ್ವಾ ನಿಮ್ ಕಷ್ಟ ಏನೇ ಇದ್ರು ಅಂತವ ಹೇಳಿ ಆಮೇಲೆ ಪುಟ್ಮಲ್ಲಿ ಸುಮ್ಮನೆ ಒಳಕ್ಕೆ ಹೋಗು ಅಂದಿ ಓದಿಲ್ಲ ಅಂದ್ರೆ ನಿನ್ ಜಡ ಕತ್ತರಿಸಿ ಜನವರ ಮಾಡ್ಕತ್ತೀನಿ ಸುಮ್ಮನೆ ಒಳಗೆ ಹೋಗಮ್ಮೆ ಅತ್ಯವ್ವ. ಮಧುರ ಅವ್ರ ಗಿಳಿಯು ಪಂಜರ ತೊಳಿಲ್ಲ ರಾಮ ರಾಮ ಬರಿದೆ ಪಂಜರವಾಯಿತಲ್ಲೋ ರಾಮ ರಾಮ